ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಲೂಕನ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್ ಚಾಪ್ಟರ್ 8, 8ನೇ ಅಧ್ಯಾಯ ಮತ್ತು 26ರಿಂದ 56ರವರೆಗೆ ಇರುವಂಥ ವಾಕ್ಯ ಭಾಗ. ಲೂಕ 8, 26ರಿಂದ 56. ಈ ವಾಕ್ಯ ಭಾಗದಲ್ಲಿ ಕ್ರಿಸ್ತನಿಂದ ಕಲಿಯತಕ್ಕ 22 ಪಾಠಗಳನ್ನು ನಾವು ನೋಡಿಕೊಳ್ಬೋದು. ಲೂಕ 8, 26ರಿಂದ 56 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಕ್ರಿಸ್ತನಿಂದ ಕಲಿಯತಕ್ಕ 22 ಪಾಠಗಳು, 22 ಲೆಸನ್ಸ್ ಟು ಲರ್ನ್ ಫ್ರಮ್ ಕ್ರೈಸ್ಟ್. ಬನ್ನಿರಿ, ಒಂದೊಂದಾಗಿ ಈ 22 ಪಾಠಗಳನ್ನು ನಾವು ಕಲಿಯೋಣ. ಲೂಕ 8 ಮತ್ತು 27ನೇ ವಚನದಲ್ಲಿ ನೋಡುವಾಗ, ಯೇಸು ಒಬ್ಬ ಸಮಾಧಿಯಲ್ಲಿ ವಾಸ ಮಾಡ್ತಾ ಇದ್ದಂಥ ಒಬ್ಬ ದೆವ್ವ ಹಿಡಿದ, ಬಟ್ಟೆ ಧರಿಸಿಕೊಳ್ಳದೆ ಯಾವ ಮನೆಯಲ್ಲಿಯೂ ವಾಸಿಸಿದಂಥ ಒಬ್ಬ ದೆವ್ವ ಹಿಡಿದ ಮನುಷ್ಯ. ಮತ್ತು ಯೇಸು ಆ ಮನುಷ್ಯನನ್ನು ಸಂಧಿಸುವುದಾಗಿ ನಾವು ನೋಡ್ತೇವೆ. ಹಾಗಾದರೆ ಕ್ರಿಸ್ತನಿಂದ ಕಲಿಯತಕ್ಕಂಥ ಮೊದಲನೇ ಪಾಠ ಏನಂತ ಹೇಳಿದ್ರೆ, ದೆವ್ವ ಹಿಡಿದಂಥವರನ್ನು ಸಂದರ್ಶಿಸುವಂಥದ್ದು. ಹೌದು, ನಮ್ಮ ಕರ್ತನು ಜಕ್ಕಾಯ ಟ್ಯಾಕ್ಸ್ ಕಲೆಕ್ಟರ್ ಆಫೀಸರು ಮತ್ತು ಫರಿಸಾಯರು ಇವ್ರ ಮನೆಗೆಲ್ಲ ಹೋಗಿದ್ದಾರೆ, ಭೇಟಿಯಾಗಿದೆ. ಯಾವೀರನ ಮನೆಗೆ ಕೂಡ ಅವನು ಕೂಡ ಒಬ್ಬ ದೊಡ್ಡ ಆಫೀಸರು, ಅಧಿಕಾರಿ. ಅದೇ ಸಂದರ್ಭದಲ್ಲಿ ಬಡವರು ಮತ್ತು ದೆವ್ವ ಹಿಡಿದವರು ಅಂಥವ್ರನ್ನು ಕೂಡ ಸಂಧಿಸಿದ್ದನ್ನು ನಾವು ನೋಡ್ತೀವಿ. ಅದು ಮೊದಲನೇ ಪಾಠ. ಎರಡನೇದಾಗಿ ನೋಡುವಾಗ 28ನೇ ವಚನ, ಲೂಕ 8:28, ದೆವ್ವಗಳು ಗುರುತು ಹಿಡಿಯುವುದಾಗಿ ನೋಡ್ತೇವೆ. ಹಾಗಾದರೆ ದೆವ್ವಗಳು ನಮ್ಮ ಗುರುತು ಹಿಡಿಯಬೇಕು. ಯಾರೋ ಕೆಲವರು ದೆವ್ವ ಬಿಡಿಸೋದಕ್ಕೆ ಯತ್ನ ಮಾಡಿದಾಗ ದೆವ್ವ ಹೇಳ್ತಂತೆ, ನಾನು ಯೇಸುವನ್ನು ಬಲ್ಲೆನು, ಪೌಲನನ್ನು ಬಲ್ಲೆನು, ನೀವು ಯಾರು ಎಂಬುದಾಗಿ. ಆದ ಕಾರಣ ಎರಡನೇದಾಗಿ ದೆವ್ವಗಳು ಗುರುತಿಸುವಂಥ ಜೀವನ ನಮ್ಮ ಕರ್ತನಿಗಿತ್ತು. ಇದು ಎರಡನೇ ಪಾಠ ಆತನಿಂದ ನಾವು ಕಲಿಯುವಂಥದ್ದು. ಯಾಕಂದರೆ ಯೇಸುವೇ ಮಹೋನ್ನತನಾದ ದೇವಪುತ್ರನೇ ಎಂಬುದಾಗಿ ದೆವ್ವಗಳು ಹೇಳಿದ್ದು. ಲೂಕ 8:28. ಮೂರನೇದಾಗಿ ಅಂದ ಹಾಗೆ ಲೂಕ 8:26ರಿಂದ 56 ವಚನಗಳವರೆಗಿರುವಂಥ ವಾಕ್ಯ ಭಾಗದಲ್ಲಿ ಕ್ರಿಸ್ತನಿಂದ ಕಲಿಯತಕ್ಕ 26 ಪಾಠಗಳು, ಕ್ರಿಸ್ತನಿಂದ ಕಲಿಯತಕ್ಕ 22 ಲೆಸನ್ಸ್ ಟು ಲರ್ನ್ ಫ್ರಮ್ ಕ್ರೈಸ್ಟ್. ಅದರಲ್ಲಿ ಮೂರನೇ ಪಾಠ ಏನಂತ ಹೇಳಿದರೆ 29ನೇ ವಚನ, ಲೂಕ 8:29, ಕಮ್ಯಾಂಡ್ಸ್ ದ ಡಿಮನ್ಸ್, ಅಂದರೆ ದೆವ್ವಗಳಿಗೆ ಆಜ್ಞಾಪಿಸುವಂಥದ್ದು. ಹೌದು, ಆ ಭಾಷೆನೇ ದೆವ್ವಗಳಿಗೆ ಅರ್ಥ ಆಗೋದು. ರಿಕ್ವೆಸ್ಟ್ ಮಾಡೋದಲ್ಲ, ಬೇಡಿಕೆ ಮಾಡುವುದಲ್ಲ, ಆಜ್ಞಾಪಿಸಬೇಕು. ಅಪ್ಪಣೆ ಕೊಟ್ಟಿದ್ದರು. ಸರಿ, ನಾಲ್ಕನೇದಾಗಿ ಕ್ರಿಸ್ತನಿಂದ ಕಲಿಯತಕ್ಕಂಥ ಪಾಠ ಏನಿದೆ ನೋಡೋಣ ಬನ್ನಿರಿ. ಅದೇನಂತ ಹೇಳಿದರೆ 30ನೇ ವಚನದಲ್ಲಿ, ಲೂಕ 8:30ರಲ್ಲಿ ಆ ದೆವ್ವ ಹಿಡಿದ ವ್ಯಕ್ತಿಗೆ ಅಥವಾ ದೆವ್ವಗಳಿಗೆ, ಸ್ವಾಮಿ ನಿನ್ನ ಹೆಸರು ಏನು ಎಂಬುದಾಗಿ ಕೇಳುವಂಥದ್ದು. ಹೆಸರು ಕೇಳುವಂಥದ್ದು ಈ ದೆವ್ವಗಳನ್ನು ಬಿಡಿಸುವಂಥ ಕ್ಷೇತ್ರದಲ್ಲಿ ಇದು ಕೂಡ ಒಂದು ಮಾದರಿ ನಾವು ಕ್ರಿಸ್ತನಿಂದ ಕಲಿಯುವಂಥದ್ರಲ್ಲಿ. ಆಸ್ಕಿಂಗ್ ದ ನೇಮ್ ಆಫ್ ದ ಡಿಮನ್, ದೆವ್ವಗಳ ಹೆಸರು ಕೇಳುವಂಥದ್ದು. ಹೌದು, ಆ ರೀತಿಯಾಗಿ ಕೇಳಿದಾಗ ದಂಡು ಅಥವಾ ಸೇನೆ ಎಂಬುದಾಗಿ ಹೇಳಿದ್ವಂತೆ. ಯಾಕಂದರೆ ಬಹಳ
ಇದ್ದು ಅಂತ ಹೇಳ್ಬಿಟ್ಟು. ಮತ್ತು 31ನೇ ವಚನದಲ್ಲಿ ನಾವು ನೋಡುವಾಗ ದೆವ್ವಗಳು ಯೇಸುವನ್ನು ಏನು ಬೇಡಿಕೊಂಡವಂತೆ. ಹಾಗಾದರೆ ದೆವ್ವಗಳು ಬೇಡಿಕೊಳ್ಳುವುದಕ್ಕೆ ನಮ್ಮ ಕರ್ತನು ಅನುಮತಿಸುವಂಥದ್ದು ಆಶ್ಚರ್ಯ. ಇನ್ನೊಂದು ಸಾರಿ ಹೇಳ್ತೇನೆ, ದೆವ್ವಗಳು ಬೇಡಿಕೊಳ್ಳುವಂಥದ್ದನ್ನು ನಮ್ಮ ಕರ್ತನು ಅವುಗಳಿಗೆ ಅನುಮತಿಸಿದ್ದು ಆಶ್ಚರ್ಯ. ತಮ್ಮನ್ನು ಪಾತಾಳಕ್ಕೆ ಹೋಗುವಂತೆ ಅಪ್ಪಣೆ ಕೊಡಬಾರ್ದು ಅಂತ ಬೇಡಿಕೊಂಡುವಂತೆ. ಯಾಕಂತ ಹೇಳಿದ್ರೆ ಅವುಗಳಿಗೆ ಗೊತ್ತಿತ್ತು ಪಾತಾಳ ಅಂತ ಒಂದು ಸ್ಥಳ ಇದೆ, ಅಲ್ಲಿ ನಮ್ಮ ಕರ್ತನು ಹೋಗಂತ ಹೇಳ್ಬೋದು. ಅವುಗಳಿಗೆ ಅಷ್ಟು ಬೇಗನೆ ಪಾತಾಳಕ್ಕೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಆದ ಕಾರಣ ಪಾತಾಳಕ್ಕೆ ಕಳಿಸ್ಬಾರ್ದಂತ ಬೇಡಿಕೊಂಡ್ರು. ಸರಿ, ಅನಂತರ ಆ ರೀತಿಯಾಗಿ ಕೇಳಿಕೊಂಡದ್ದಷ್ಟೇ ಅಲ್ಲ, ಹತ್ತಿರದಲ್ಲಿ ಹಂದಿಗಳ ಒಂದು ದೊಡ್ಡ ಹಿಂಡು ಇತ್ತು. ಆದ ಕಾರಣ ದೆವ್ವಗಳು ಆ ಹಂದಿಗಳೊಳಗೆ ಹೋಗುವಂತೆ ಅಪ್ಪಣೆ ಕೊಡಬೇಕು ಅಥವಾ ಅನುಮತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಬೇಡಿಕೊಂಡು ಅಂತೆ. ಫಸ್ಟು ಪಾತಾಳಕ್ಕೆ ಹೋಗಬಾರ್ದು ಅಂತ ಬೇಡಿಕೊಂಡು, ಈಗ ಎರಡನೇದಾಗಿ ದೆವ್ವಗಳು ನಮ್ಮ ಕರ್ತನಿಂದ ಕೇಳಿದಂಥದ್ದು ಏನಂದರೆ ಹಂದಿಗಳೊಂದಿಗೆ ಅಥವಾ ಹಂದಿಗಳ ಒಳಗೆ ಹೋಗುವಂತೆ ಅನುಮತಿ ಕೊಡಬೇಕಂತ ಕೇಳಿಕೊಂಡಾಗ ಏನಾಯಿತು, ಬೇಡಿಕೊಂಡು 2 ಬೇಡಿಕೆ. ಅದಕ್ಕೆ ಲೂಕನ ಸುವಾರ್ತೆ 8ನೇ ಅಧ್ಯಾಯ 32ನೇ ವಚನದಲ್ಲಿ ಯೇಸು ಅವುಗಳಿಗೆ ಅನುಮತಿ ಕೊಟ್ಟರು. ಹಿ ಗ್ರಾಂಟೆಡ್ ದ ರಿಕ್ವೆಸ್ಟ್. ಹಾಗಾದರೆ ಯೇಸುವಿನಿಂದ ಕಲಿಯುವಂಥ 6ನೇ ಪಾಠ ಏನಂತ ಹೇಳ್ಬಿಟ್ಟು ನೋಡುವಾಗ ಈ ಒಂದು ವಾಕ್ಯ ಭಾಗದಲ್ಲಿ ಆಶ್ಚರ್ಯ ಇದು, ಆದರೂ ಅದು ದಾಖಲೆಯಾಗಿದೆ. ಅನುಮತಿಸುವಂಥದ್ದು ದೆವ್ವಗಳಿಗೆ ಒಂದು ಬೇಡಿಕೆಯನ್ನು. 7ನೇದಾಗಿ ದೆವ್ವಗಳು ಬಿಟ್ಟು ಹೋದವು ಆ ಮನುಷ್ಯನಿಂದ. ಅವನು ವಸ್ತ್ರ ಧರಿಸಿಕೊಂಡು ಸ್ವಸ್ಥ ಬುದ್ಧಿಯುಳ್ಳವನಾಗಿ ಈಗೇನು ಮಾಡ್ತಿದ್ದಾನೆ, ಅವನು ಕ್ರಿಸ್ತನ ಪಾದದ ಬಳಿಗೆ ಕೂತ್ಕೊಂಡಿರ್ತಾನೆ. 8ನೇ ಅಧ್ಯಾಯ ಮತ್ತು 35ನೇ ವಚನ ಲೂಕನ ಸುವಾರ್ತೆ. ಹಾಗಾದರೆ ಕ್ರಿಸ್ತನಿಂದ ನಾವು ಕಲಿಯುವಂಥ 7ನೇ ಪಾಠ ಏನಂತ ಹೇಳಿದರೆ, ಸಮಾಧಿಯಲ್ಲಿ ಇದ್ದಂಥವನು ಕ್ರಿಸ್ತನ ಪಾದಕ್ಕೆ ಬಂದು ಸ್ವಸ್ಥ ಬುದ್ಧಿಯುಳ್ಳವನಾಗಿ ಕೂತ್ಕೊಳ್ಳುವಂತೆ ಮಾಡುವುದು. ನಾವು ಕೂಡ ಏನು ಮಾಡಬೇಕು, ದೆವ್ವ ಹಿಡಿದಂಥವ್ರನ್ನು ಕ್ರಿಸ್ತನ ಪಾದಕ್ಕೆ ತರುವಂಥವರಾಗಬೇಕು. ಅದು ಆತನಿಂದ ಕಲಿಯುವಂಥದ್ದು. 8ನೇದಾಗಿ ನೋಡುವಾಗ ಕೆಲವರು ಇದನ್ನೆಲ್ಲ ಕೇಳಿಬಿಟ್ಟು ಆ ಗದರೇನರ ಸೀಮೆಯ ಸುತ್ತಮುತ್ತಲಿನ ಜನರು ಭಯಪಟ್ಟುಬಿಟ್ರು. ಕೆಲವರು ಬಂದು ಯೇಸುವಿನ ಬಳಿಗೆ ಬಂದು 37ನೇ ವಚನ ತಮ್ಮ ಊರನ್ನು ಬಿಟ್ಟು ಹೋಗಬೇಕಂತ ಕೇಳ್ಕೊಳ್ತಾರೆ. ಸೊ ಹಿ ವಾಸ್ ರಿಕ್ವೆಸ್ಟೆಡ್ ಟು ಗೋ, ಹೋಗ್ಬಿಡ್ರಿ ಅಂತ ಹೇಳ್ಬಿಟ್ಟು. ಆದ ಕಾರಣ ಯೇಸು ಸ್ವಾಮಿ ಬೇಸರ ಮಾಡಿಕೊಳ್ಳಲಿಲ್ಲ. ಆಯ್ತು ಹೋಗ್ತೀನಿ ಅಂತ ಹೊರಟು ಹೋಗಲಿಕ್ಕೆ ಪ್ರಾರಂಭ ಮಾಡಿದರು. ಹಿ ವಾಸ್ ನಾಟ್ ಅಫೆಂಡೆಡ್, ಅಲ್ಲಿ ಬೇಸರ ಪಟ್ಕೊಳ್ಳಲಿಲ್ಲ. ಹೋಗಂತ ಹೇಳಿದ್ರೆ ಆಯ್ತು ಹೋಗ್ತೀನಿ ಅಂತ. ಮತ್ತು 38ನೇ ವಚನದಲ್ಲಿ ದೆವ್ವ ಹಿಡಿದವನು ಕೂಡ ಈಗ ಚೆನ್ನಾಗಿ ಆಗ್ಬಿಟ್ಟಿದ್ದಾನೆ. ಆದ ಕಾರಣ ಅವನು ಯೇಸು ಸ್ವಾಮಿ ಜೊತೆಯಲ್ಲೇ ಹೋಗಬೇಕಂತ ಒಂದು ಇಷ್ಟಪಡ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಹತ್ರ ಅವನು ಬೇಡಿಕೊಂಡು ಜೊತೆಗೆ ಇರಬೇಕಂತ. ಹಾಗಾದರೆ ದೆವ್ವ ಹಿಡಿದವನು ಮಾತಾಡಲಿಕ್ಕೂ ಯೇಸು ಸ್ವಾಮಿ ಅನುಮತಿ ನೀಡಿದರು ಅಂತ ನೋಡ್ತೀವಿ. ಒಬ್ಬರು ಹೋಗಬೇಕು ಅಂತ ಹೇಳ್ತಾರೆ, ಇನ್ನೊಬ್ಬನು ನಿನ್ನ ಜೊತೆಗೆ ಬರ್ತೀನಿ ಎಂಬುದಾಗಿ ಹೇಳ್ತಾನೆ. ಅದು ಯೇಸು ಸ್ವಾಮಿಯಿಂದ ನಾವು ಕಲಿಯುವಂಥ ಒಂದು ಸಂಗತಿ. ಜನರ ಒಂದು ಅಪೇಕ್ಷೆಯನ್ನು ಮಾತಾಡಲಿಕ್ಕೆ
ಅನುಮತಿಸುವುದು. ಆದರೆ ಯೇಸು ಸ್ವಾಮಿ 12 ಜನ ಶಿಷ್ಯರಲ್ಲಿ ಇವನನ್ನು 13ನೇ ವ್ಯಕ್ತಿಯಾಗಿ ತಗೊಳ್ಳಿಲ್ಲ. ಯಾಕಂದರೆ ಅವನಿಗೆ ಒಂದು ಸೇವೆ ರೆಡಿಯಾಗಿತ್ತು. ಎಲ್ಲಿ? ಅವನ ಊರಿಗೆ. ಯಾಕಂತ ಹೇಳಿದರೆ ದೆವ್ವ ಹಿಡಿದವನ ವಿಷಯವಾಗಿ ಆ ಊರಿನವರಿಗೆಲ್ಲ ಭಾಳ ಚೆನ್ನಾಗಿತ್ತು. ಯಾಕಂದರೆ ಚೆನ್ನಾಗಿ ಗೊತ್ತಿತ್ತು. ಯಾಕಂದರೆ ಊರು ಹೊರಗೆ ಸಮಾಧಿ ಹತ್ರ ಹೋಗಲಿಕ್ಕೆ ಬಹುಶಃ ಅವರು ಭಯಪಡ್ತಾಯಿದ್ರು. ಈಗ ಅಂಥ ಮನುಷ್ಯನು ಸ್ವಸ್ಥಬುದ್ಧಿಯುಳ್ಳವನಾಗಿ ಮತ್ತು ವಸ್ತ್ರ ಧರಿಸಿಕೊಂಡವನಾಗಿ ಬಂದು ಯೇಸು ಅಥವಾ ದೇವರು ಯೇಸು ತನಗೆ ಏನೆಲ್ಲ ಮಾಡಿದರು, ಎಂಥ ಉಪಕಾರ ಮಾಡಿದರು ಎಂಬುದನ್ನು ಹೇಳಲಿಕ್ಕೆ ಕಳಿಸಿಕೊಟ್ರು. ಇದು ಕೂಡ ಯೇಸು ಕರ್ತನಿಂದ ನಾವು ಕಲಿಯುವಂಥ 10ನೇ ಪಾಠ. ಅದೇನಂತ ಹೇಳಿದರೆ, ಜನರನ್ನು ಸಾಕ್ಷಿಯಾಗಿರುವುದಕ್ಕೆ ಅವರ ಸ್ವಂತ ಊರಿಗೆ ಕಳಿಸುವುದು. 40ನೇ ವಚನ, ಲೂಕನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ಕಲಿತಾ ಇರುವಂಥ ಒಂದು ವಿಷಯ ಏನಂತ ಹೇಳಿದರೆ, ಕ್ರಿಸ್ತನಿಂದ ಕಲಿಯತಕ್ಕ 22 ಪಾಠಗಳು. 10 ಪಾಠಗಳು ಮುಗಿತು, ಇನ್ನೂ 12 ಪಾಠಗಳಿದೆ. ಬೇಗ ಬೇಗ ನಾವು ಕಲಿಬೇಕಾಗಿದೆ. 40ನೇ ವಚನದಲ್ಲಿ ನಾವು ನೋಡುವಾಗ ಲೂಕ 8 ಜನರು ಆತನನ್ನು ಸ್ವಾಗತಿಸಿದರಂತೆ. ಪೀಪಲ್ ವೆಲ್ಕಮ್ಡ್ ಹಿಮ್. ಒಂದು ಊರಿನವರು ಹೋಗ್ಬಿಡ್ರಿ ಅಂತ ಹೇಳಿದರು, 37ನೇ ವಚನ ಲೂಕ 8. ಇನ್ನೊಂದು ಊರಿನವರು ವೆಲ್ಕಮ್ ಅಂತ ಹೇಳಿದರು, ಲೂಕ 8:40. ಹಾಗಾದರೆ ಯೇಸು ಕರ್ತನಿಂದ ಕಲಿಯುವಂಥ ಒಂದು ಪಾಠ ಏನಂತ ಹೇಳಿದರೆ, ಹೋಗಂತ ಹೇಳಿದ್ರೂ ನಾವು ಒಪ್ಕೊಳ್ಬೇಕು, ಸ್ವಾಗತ ಬಯಸಿದ್ರೂ ಅದನ್ನು ಸ್ವೀಕಾರ ಮಾಡಬೇಕು. ಅನಂತರ 12ನೇದಾಗಿ ಕರ್ತನಿಂದ ಕಲಿಯತಕ್ಕಂಥ ಇನ್ನೊಂದು ಪಾಠ ಏನೆಂಬುದಾಗಿ ನೋಡುವಾಗ, ಆ ಸಂದರ್ಭದಲ್ಲಿ ಯಾಯೀರ ಅಂತ ಹೇಳ್ಬಿಟ್ಟು 41ನೇ ವಚನ ಲೂಕ 8:41, ಯಾಯೀರ್ನ ಬಂದು ನಮ್ಮ ಮನೆಗೆ ಬರಬೇಕು ಅಂತ ಕೇಳ್ತಾನೆ ಯೇಸು ಸ್ವಾಮಿಗೆ. ಆಯ್ತು ಅಂತ ಹೇಳ್ಬಿಟ್ಟು ಅವನು ಮನೆಗೆ ಬರಬೇಕಂತ ಕೇಳಿದಾಗ ಯಾಯೀರ್ನ ಜೊತೆಯಲ್ಲಿ, ಆ ಅಧಿಕಾರಿ ಜೊತೆಯಲ್ಲಿ ಯೇಸು ಸ್ವಾಮಿ ಹೋಗಲಿಕ್ಕೆ ರೆಡಿಯಾಗಿದ್ರು. ದೆವ್ವ ಹಿಡಿದವನ ಹತ್ರನೂ ಅವನ್ನ ಮಾತಾಡಿಸಿದ್ರು. ಈಗ ಒಬ್ಬ ದೊಡ್ಡ ಆಫೀಸರ್ ಅಧಿಕಾರಿ ಬಂದಿದ್ದಾನೆ, ಅವನ ಹತ್ರ ಕೂಡ ಮಾತನಾಡ್ತಾ ಇರುವಂಥದ್ದು, ಮನೆಗೆ ಹೋಗುವಂಥದ್ದು. ನಾವು ಸಮಾಧಿ ಹತ್ರನೂ ಹೋಗಿ ಆ ವ್ಯಕ್ತಿಗೆ ಸಹಾಯ ಮಾಡಿದ್ರು. ಈಗ ಅಧಿಕಾರಿಯ ಒಂದು ಮನೆಗೆ ಅಥವಾ ಅರಮನೆಗೆ ಅಂತ ಹೇಳ್ಬೋದು, ಅಂಥ ಒಂದು ದೊಡ್ಡ ಮನೆಗೆ ಹೋಗಿ ಸಹಾಯ ಮಾಡಲಿಕ್ಕೂ ರೆಡಿಯಾಗಿದ್ದರು ಎಂಬುದನ್ನು ನಾವು ಕಲಿತೇವೆ. ಸರಿ, ಲೂಕ 8:41. ಈಗ ಲೂಕ 8:44ನೇ ವಚನ, ಅಲ್ಲಿ ಒಬ್ಬ ರಕ್ತಕುಸುಮ ರೋಗಿ ಬಂದು ಯೇಸು ಸ್ವಾಮಿಯ ಉಡುಪಿನ ಅಂಚನ್ನು ಮುಟ್ಟಿದ್ರ ಬಗ್ಗೆ ನಾವು ನೋಡ್ತೀವ್ರಿ. ಹೌದು, ತನ್ನ ಯೇಸು ಕರ್ತನಿಂದ ಕಲಿಯುವಂಥ ಇನ್ನೊಂದು ಪಾಠ, 13ನೇ ಪಾಠ ಏನಂತ ಹೇಳಿದರೆ, ತನ್ನ ವಸ್ತ್ರದಲ್ಲಿ ಕೂಡ, ತನ್ನ ದೇಹದಿಂದ ವಸ್ತ್ರದಲ್ಲಿ ಕೂಡ ಶಕ್ತಿ ಬರುವಂತಹ ಒಂದು ಜೀವನ ಜೀವಿಸಿತು. ವಾವ್. 14ನೇದಾಗಿ 46ನೇ ವಚನದಲ್ಲಿ, ಯಾರೋ ಒಬ್ಬರು ನನ್ನನ್ನು ಮುಟ್ಟಿದ್ದಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿಬಿಟ್ಟು, ನನ್ನಿಂದ ಶಕ್ತಿಯು ಹೊರಟಿತೆಂದು ನನಗೆ ಗೊತ್ತಾಯಿತು ಅಂತ ಹೇಳ್ತಾರೆ. ಹಾಗಾದರೆ ಯೇಸು ಸ್ವಾಮಿಯ ದೇಹದಿಂದ ಶಕ್ತಿ ಹೊರಟಿತು. ಹೌದು, ಇದು ಕ್ರಿಸ್ತನು ಶಿಲುಬೆಗೆ ಹೋಗೋದಕ್ಕೆ ಮುಂಚಿತವಾಗಿ ಇದ್ದಂಥ ಶಕ್ತಿ. ಅದು ಶಕ್ತಿ ಹೊರಟಿದ್ದು ಆತನಿಗೆ ಗೊತ್ತಾಯಿತು. ಈಗ ಯೇಸು ಸ್ವಾಮಿ ಶಿಲುಬೆಗೆ ಹೋದ ಮೇಲೆ ಕೂಡ ಆತನಿಗೆ ಶಕ್ತಿ ಇದೆ, ಆದರೆ ಅದು ಪರಿಮಿತಿ ಇಲ್ಲದ ಶಕ್ತಿ, ಅನ್ಲಿಮಿಟೆಡ್ ಪವರ್. 15ನೇದಾಗಿ ನಾವು ಕ್ರಿಸ್ತನಿಂದ ಕಲಿಯುವಂಥ 22 ಪಾಠಗಳಲ್ಲಿ 15ನೇ ಪಾಠ ಏನಂತ ಹೇಳಿದರೆ, ಅವರು 48ನೇ ವಚನ ಲೂಕ 8:48, ಮಗಳೇ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಅಂತ ಹೇಳ್ಬಿಟ್ಟು ಉತ್ತೇಜನದ ಮಾತನ್ನು ನೀಡುವುದು, ಸ್ಪೀಕಿಂಗ್ ದ ವರ್ಡ್ಸ್ ಆಫ್ ಎನ್ಕರೇಜ್ಮೆಂಟ್. ಅದು 15ನೇ ಪಾಠ ಕ್ರಿಸ್ತನಿಂದ ಕಲಿಯುವಂಥದ್ದು. 16ನೇ ಪಾಠ, ಅಷ್ಟರೊಳಗೆ ಕೆಲವರು ಯಾಯೀರ್ನ
ಮನೆಯಿಂದ ಕೆಲವರು ಬಂದುಬಿಟ್ರು, ಬೋಧಕನಿಗೆ ತೊಂದರೆ ಕೊಡೋದು ಬೇಕಾಗಿಲ್ಲ, ಯಾಕಂದರೆ ಮಗಳು ಸತ್ತು ಹೋದ್ಲು ಎಂಬಂಥ ಸುದ್ದಿಯನ್ನು ಹೇಳಿದಾಗ ಯೇಸು ಲೂಕ 8:50 ಅದನ್ನು ಕೇಳಿ ಭಯಪಡಬೇಡ, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಹೇಳೋದ್ರಿಂದ ನಾವು ಏನು ಕಲಿತೀವಿ ಅಂತ ಹೇಳಿದರೆ, ಈ ವಾಸ್ ನಾಟ್ ಡಿಸ್ಟ್ರ್ಯಾಕ್ಟೆಡ್. ಗಮನ ಸೆಳೆಯೋದಕ್ಕೆ ಆಸ್ಪದ ಅವಕಾಶ ಕರ್ತನು ಕೊಡಲಿಲ್ಲ ಅನ್ನುವಂಥ ಪಾಠ ನಾವು ಕಲಿತೇವೆ. ಅನಂತರ 51ನೇ ವಚನ, ಲೂಕನ ಸುವಾರ್ತೆ 8ನೇ ಅಧ್ಯಾಯದ 51ನೇ ವಚನದಲ್ಲಿ ನಾವು ನೋಡುವಾಗ ಪೇತ್ರ, ಯಾಕೋಬ, ಯೋಹಾನ ಮತ್ತು ಹುಡುಗಿಯ ತಂದೆ ತಾಯಿಗಳು 5 ಜನರನ್ನು ಅಷ್ಟೇ ಕರ್ಕೊಂಡು ಮನೆಯೊಳಗೆ ಹೋಗಲಿಕ್ಕೆ ಯತ್ನ ಮಾಡ್ತಿದ್ದಾರೆ. ಹಾಗಾದರೆ ಕರ್ತನಿಂದ ಕಲಿಯುವಂಥ 17ನೇ ಪಾಠ ಏನಂತ ಹೇಳಿದರೆ, ಚೂಸ್ ದೋಸ್ ಹೂ ಹ್ಯಾವ್ ಫೇತ್. ವಿಶ್ವಾಸವಿದ್ದವರನ್ನು ಆಯ್ಕೆ ಮಾಡಿ ಜೊತೆಗೆ ಕೆಲಸ ಮಾಡಲಿಕ್ಕೆ ಅನುಮತಿಸುವಂಥ ಒಂದು ಸಿದ್ಧಾಂತ. 18ನೇದಾಗಿ, ಕೆಲವರು ಯೇಸು ಸ್ವಾಮಿಯನ್ನು ಹಾಸ್ಯ ಮಾಡ್ತಾ ಇದ್ದರಂತೆ. ಲೂಕನ ಸುವಾರ್ತೆ 8ನೇ ಅಧ್ಯಾಯ 53ನೇ ವಚನದಲ್ಲಿ ಯಾವೀರನ ಮನೆಯವರು, ಅಧಿಕಾರಿಯ ಮನೆಯವರು ಹಾಸ್ಯ ಮಾಡ್ತಾಯಿದ್ರು. ಆದರೆ ಹಾಸ್ಯಕ್ಕೆ ಆತನು ಗಮನ ಕೊಡಲಿಲ್ಲ, ಸತ್ಯಕ್ಕೇ ಕೊಡಲಿಲ್ಲ. ಸತ್ತೋದ್ಲು ಎಂಬುದು ಸತ್ಯನೇ, ಅದು ಅಂದರೆ ಸತ್ತೋದ್ಲು ಅಂತ ನಿಜಕ್ಕೂ ಗಮನ ಕೊಡಲಿಲ್ಲ, ಯಾಕಂದರೆ ಸತ್ಯಕ್ಕೆ ಮಹತ್ವ ಕೊಟ್ಟರು. ಅದೇ ಸಂದರ್ಭದಲ್ಲಿ ಹಾಸ್ಯಕ್ಕೆ ಆಸ್ಪದ ಕರ್ತನು ಕೊಡಲಿಲ್ಲ ಅನ್ನುವಂಥ ಪಾಠ ಕಲಿತೀವಿ. 19ನೇದಾಗಿ, ಅಲ್ಲಿ ಇದ್ದಂಥ ಹಾಸ್ಯ ಅವರೆಲ್ಲರನ್ನು ಹೊರಗೆ ಹಾಕಿ, ಅಂದರೆ ನೀವು ಹೊರಗಿರ್ರಿ, ಹಾಸ್ಯ ಮಾಡಿಕೊಂಡಿರ್ರಿ, ಆ ಸ್ಪಿರಿಟ್ ನಿಮ್ಮ ಹತ್ರ ಇರಲಿ ಅಂತ ಹೇಳ್ಬಿಟ್ಟು ಈ 5 ಜನರನ್ನು ಅಷ್ಟೇ ಕರ್ಕೊಂಡು ಮನೆಯೊಳಗೆ ಹೋಗುವಂಥದ್ದು. ಅದು ಕೂಡ ನಾವು ಕರ್ತನಿಂದ ಕಲಿಯುವಂಥ ಒಂದು ಸಂಗತಿ. ಅನಂತರ ಮನೆ ಒಳಗೆ ಬಂದಾಗ, ಮಗಳೇ ಎದ್ದೇಳು, ಸಮಸ್ಯೆ ಆಗಿತ್ತು, ಸಮಸ್ಯೆಗೆ ಮಾತನಾಡುವಂಥದ್ದು. ಮರಣ ಬಂದಿತ್ತು, ನಿರೀಕ್ಷೆ ಇಲ್ಲದಂಥ ಒಂದು ಪರಿಸ್ಥಿತಿ, ಸಮಸ್ಯೆಗೆ ಮಾತನಾಡೋದು ಕರ್ತನಿಂದ ಕಲಿಯುವಂಥ 20ನೇ ಪಾಠ. ಮತ್ತು 21ನೇ ಪಾಠ ಏನಂತ ಹೇಳಿದ್ರೆ, ತಿನ್ನಲು ಏನಾದರೂ ಕೊಡ್ರಿ ಅಂತ ಹೇಳ್ಬಿಟ್ಟು ದೇಹ ಸಂರಕ್ಷಣೆ. ಊಟಕ್ಕೂ ಯೇಸು ಸ್ವಾಮಿ ಮಹತ್ವ ಕೊಟ್ಟರು. ಅಂದರೆ ಆ ಹುಡುಗಿಗೆ, ಚಿಕ್ಕ ಹುಡುಗಿಗೆ ಊಟ ಬೇಕಾಗಿತ್ತು, ಹಸಿವೆ ಅಂತ ಹೇಳ್ಬಿಟ್ಟು ಕೇರ್ಸ್ ಫಾರ್ ದ ಬಾಡಿ. 22ನೇದಾಗಿ, ಇವೆಲ್ಲ ಆದಮೇಲೆ ತಂದೆ ತಾಯಿಗಳಿಗೆ ಶಾಕ್ ಆಯಿತು, ಖುಷಿ ಆಯಿತು, ಯಾಕಂದರೆ ಮಗಳು ಸತ್ತ ಮಗಳು ಎದ್ದು ಬಿಟ್ಟಿದ್ದಾಳೆ. ಈಗ ನಡೆದಿದ್ದನ್ನು ಯಾರಿಗೂ ಹೇಳಬೇಡ್ರಿ ಅಂತ ಯೇಸು ಸ್ವಾಮಿ ಆಜ್ಞಾಪಿಸಿದರು. ಯಾಕಂದರೆ ಆತನಿಗೆ, ಯೇಸು ಸ್ವಾಮಿಗೆ ಜಾಹೀರಾತು ಬೇಕಾಗಿಲ್ಲ. ಇದು ಕೂಡ ನಾನು ಕರ್ತನಾದ ಯೇಸುವಿನಿಂದ ಕಲಿಯ ಬಯಸುವಂಥ ಒಂದು ಪಾಠ. ಸಾಮಾನ್ಯವಾಗಿ ಏನಾದರೂ ಅಂಥದ್ದು ಆಗಿಬಿಟ್ರೆ ನಾವು ಎಲ್ಲ ಕಡೆ ಹೇಳಬೇಕು ಅಂತ ಅನ್ನಿಸ್ತದೆ. ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಿದ್ದನ್ನು ಕೂಡ ಯಾರಿಗೂ ಹೇಳಬೇಡ್ರಿ ಎಂಬುದಾಗಿ ಆಜ್ಞಾಪಿಸಿದರು. ಆದ ಕಾರಣ ಅದು ಕರ್ತನಿಂದ ನಾವುಗಳು ಕಲಿಯತಕ್ಕಂಥ ಒಂದು ಪಾಠವಾಗಿರಲಿ. ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 26ರಿಂದ 56 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.